ಆಗಿಸುತ್ತಿರುವ ಧರ್ಮರಾಜ್, ಇಂದು ನಿನ್ನ ತಮ್ಮನ ಹೆಂಡತಿ ನನ್ನ ಕೈವಸೆ. ಇದಾದ ಮೇಲೆ ನಿನ್ನ ಕೊರಳಿಗೆ ಬರುವುದು ಯಮಪಾಶ. ನಾನು ಹಾಕಿದ ಟಾರ್ಗೆಟ್ ಪ್ರಕಾರ ವಿಕ್ರಮ ಜೈಲಿನಲ್ಲಿದ್ದಾನೆ. ಅವನು ಬಿಡುಗಡೆಯಾಗಿ ಬರೋದರೊಳಗಾಗಿ ಆ ವಿಕ್ರಮನ ಜಮೀನಲ್ಲಿ ಒಂದು ಹೊಸ ಫ್ಯಾಕ್ಟರಿ ಕಟ್ಟಲೇಬೇಕು ನಂಜೇಗೌಡ, ಕಟ್ಟಲೇಬೇಕು. ಆದಷ್ಟು ಬೇಗ ಈ ಕಾರ್ಯ ಮುಗಿಸಲೇಬೇಕು. ಮುಗಿಸಬೇಕಂತ ಮನಸ್ಸಾಗಿಟ್ಟರೆ ಹೇಳ್ತೀನಿ, ಮೊದಲು ಆಯಾ ತೆಗೆದು ಪಾಯಾಗಬೇಕು. You're giving me a special vibe that's taking me to paradise. I'm telling you, it's my sensation. This love, this love, this love, this love. मीठा मीठा हम दे गया. जाते जाते मीठा मीठा हम दे गया. जाने अनजाने उसे पता न चला, मोटी मोटी अखियों में आंसू दे गया. You're giving me a special vibe that's taking me to paradise. I'm telling you, it's my sensation. This love, this love, this love, this love. होते हैं ये देखो दिल वाले, धीरे से उड़ाते हैं ये आँखों के उजाले, आँखों के उजाले.
ಯಪ್ಪ ದನಿಯಾರ ಪಾಯ ತೆಗಿತೇನಂತ ಬಾಯಿ ಮಾತಿಲಿ ಹೇಳಿದ್ರಲ್ರಿ ಯಪ್ಪ. ತಡ್ರಿ ಮೊದಲು ಪೂಜೆ ಮಾಡ್ತೀನಿ. ಅಪ್ಪ ಸೌಕರ ತಗೋರಿ 2 ಪೆಟ್ಟು ಹಾಕ್ರಿ. ಆಯ್ತು ತ್ರಿಶಕ್ತಿ, ನಿನ್ನ ಇಷ್ಟದಂತೆ ಆಗಲಿ. ಸಾಕು ನಿಲ್ಲಿಸಲೇ ಕೂಡ ನಿನ್ನ ಬುದ್ಧಿ ಪೂಜೆಯನ್ನು. ಇದೇನು ನಿಮ್ಮಪ್ಪ ಗಳಿಸಿದ ಆಸ್ತಿ ಅಲ್ಲ, ಇದು ನನ್ನ ಸ್ವಂತ ಆಸ್ತಿ. ಹೇ ವಿಕ್ರಮ, ಅದೆಂದು ನಿನ್ನ ತಂದೆ ತಾಯಿ ಸತ್ತು ಹೋದರು ಅಂದೇ ನಿನ್ನ ಆಸ್ತಿ ಅಲ್ಲ, ನನ್ನ ಸೊತ್ತು ಮಗನೇ. ಅದು ನನಗೆ ಗೊತ್ತು ನಂಜೇಗೌಡ. ನನ್ನ ಆಸ್ತಿ ಎಲ್ಲ ನಿನ್ನ ಸೊತ್ತು ಆಗ್ಬೇಕಾದ್ರೆ ಆ ನಿನ್ನ ಹೆತ್ತ ತಾಯಿ ನನ್ನ ತಂದೆಗೆ ಸೆರೆ ಹಾಚಿರಬೇಕು. ಅದಕ್ಕೆ ನನ್ನ ಆಸ್ತಿಯಲ್ಲಿ ನನ್ನ ಸೊತ್ತು ಆಗಿದೆ ಅಲ್ವಾ ಮಿಸ್ಟರ್ ನಂಜೇಗೌಡ? ಹೇ ವಿಕ್ರಮ, ನನ್ನ ತಾಯಿಗೆ ಜಾರಿಣಿ ಎಂದು ಹೊಗಳಿದೆಯಾ ಬಾಳಿಯ ಮಗನೇ? ಈ ಗೌಡನ ಹೆಸರು ಕೇಳಿದರೆ ಗಡಗಡನೆ ನಡಗಿ ಸಾಯುತ್ತಿರುವಾಗ ನೀನು ಯಾವನಲೇ ಲರಿಪಿಲ್ಲೆ, ನಿಮ್ಮಂತ ಕೆಟ್ಟ ಕುಣ್ಣಿಯನ್ನು ಸುಟ್ಟು ಹಾಕು ಬಿಡುವೆ ಈ ನನ್ನ ಬಂದೂಕಿನಿಂದ. ತಾಳು ಮಗನೇ. ಬರಾರ ಮನೆಗೆ ಬೆಂಕಿ ಹೆಚ್ಚಿ ನಿನ್ನ ಮೈ ಕಾಶಿಕೊಳ್ಳುತ್ತೆ ಹೆಸಿಗೌಡ. ನೀನೊಬ್ಬನೇ ಸೂರ್ಯನಂದು ಸೌರತನದಿಂದ ಬಂದೂಕು ತೋರಿಸಿದ್ರೆ ಇದೇ ಲಾಂಗಿನಿಂದ ನಿನ್ನೆಲ್ಲರೂ ಕೊಚ್ಚಿ ಹಾಕಿ ಮುಚ್ಚಿಬಿಡುವೆ ಈ ರೈತನ ರಾಜ್ಯದಲ್ಲಿ. ನಾನೇ ಗಂಡನದ ಗಂಡನಂದು ಗರಿಬಿಚ್ಚಿ ಹಾರಾಡಬೆಳಲೇ ಗಾಂಡು. ನಿಮ್ಮಂತ ಗಾಂಡುಗಳು ಉಂಡಗಂಡವನ್ನು ಇದೇ ನನ್ನ ಪಿಸ್ತೂಲಿನಿಂದ ಸುಟ್ಟಾಕದಿದ್ದರೆ ನನ್ನ ಹೆಸರು ಅಂಡರ್ ಡಾನ್ ರೌಡಿ ರಾಜನೇ ಅಲ್ಲ. ಅಲ್ಲಪ್ಪ ತಮ್ಮ ವಿಕ್ರಮ, ನಿನ್ನ ಆಸ್ತಿ ಅಲ್ಲ ನಮ್ಮ ದನಿಯರ ಹೆಸರಿಗಿದ್ದ ಮ್ಯಾಲೆ ನೀ ಇನ್ನೇನು ಉಸಿರು ಹಾಕಿದ್ರು ಸಿಗುದಿಲ್ಲೋ ತಮ್ಮ, ಸಿಗುದಿಲ್ಲ. ಸುಮ್ಮ ನಮ್ ದೊಡ್ಡಪ್ಪ ಖಾರ ಕುಟ್ಟು ಮಿಷನ್ ಇಟ್ಟಾನ, ನೀ ಅದಕ್ಕ ಲಾಯಕ್ ಇದ್ದಂಗ ಅದಿ, ಅಲ್ಲೇ ಕುಟ್ಕೊಂಡ್ ನಿಟ್ಟು ಬಿಡು, ಹೊರಟು ಹೋಗ್ಬಿಡು, ಸುಮ್ಮ ಹೊರಟು ಹೋಗ್ಬಿಡು. ಹೊರಟು ಹೋಗಲಿಕ್ಕೆ ಬಂದ ಶೆಟ್ಟಿ, ಹೊರಟು ಹೋಗಲಿಕ್ಕೆ ಬಂದಿಲ್ಲ. ಕಂಡು ಆಸ್ತಿಗೆ ಕೈ ಹಾಕಿ ನಾವೇ ಕಡಿಮೆನೆಂದು ಕಾಲ ಕದಿ ನಿಂತು ನಿಮ್ಮ ತಪ್ಪತ್ತಿನ ಕೊಳ್ಳೆ ನನ್ನ ಕಾಲ ಕೈಗೆ ಹಾಕಿ ಪಾತಾಳಕ್ಕೆ ಕಟ್ಟಿ ಬಿಟ್ಟನು ನಿಮ್ಮಂತ ಕಟ್ಟ ಪುಣ್ಯಗಳನ್ನು. ವಿಕ್ರಮ ಯಮದಾಸರಿಗೆ ಕಳಿಸುತ್ತಿರಂದು ಒಪ್ಪಿಸಿ ಅರ್ಥವಿಲ್ಲದ ವ್ಯಕ್ತ ಮಾತನಾಡಿದರೆ ಇದೇ ನಾವಿನಿಂದ ನಿನ್ನನ್ನು ಮಾತುಲ ಮಾಡಬೇಕಾಗುತ್ತದೆ. ಎತ್ತರ ಮಗನೇ, ಎತ್ತರ, ನನಗೆ ಎತ್ತರ ಹೇಳುವ ಹುಚ್ಚು ಮಾರುಗುಡಿ. ನನ್ನ ಗಂಟಲು ಹೋದ್ರೂ ಚಿಂತೆ ಇಲ್ಲ, ಆಗ ಬಿಡುವಲ್ಲ ಈ ವಿಕ್ರಮ. ಸುಮ್ಮನೆ ನನ್ನ ಆಸ್ತಿ ನನಗೆ ಬಿಟ್ಟು ಹೋದರೆ ಸರಿ, ಇಲ್ಲದಿದ್ದರೆ ಕೊಚ್ಚಿ ಹಾಕಿಬಿಡೆ ನಿಮ್ಮ ಕೆಟ್ಟ ಶರೀರವನ್ನು. ಅರೇ ಬಚ್ಚ, ಕೊಚ್ಚಿ ಹಾಕುವುದನ್ನು ಹುಚ್ಚರಂದು ಮಾತನಾಡಿದರೆ ನಾವೇನು ಕೈಗೆ ಬಳಿ ತಟ್ಟು ಕೊಡ್ರೆಂದು ತಿಳಿದುಕೊಂಡಿ ಆ ಸೊಕ್ಕಿನ ಬಡಕೊನ್ನೆ. ಈ ರೌಡಿ ರಾಜ ಮನಸ್ಸು ಮಾಡಿದರೆ ನಿನ್ನನ್ನು ಇದೇ ಮಣ್ಣಿನಲ್ಲಿ ಮಲಗಿಸಿಬಿಡ ನಮಗನೇ. ಬಲು ಎತ್ತರದಿಂದ ಮಾತನಾಡು. ರಾಜ, ನನ್ನನ್ನು ಬಂದಂತೆ ಮಾತನಾಡಬೇಡ. ನನ್ನನ್ನು ಮಣ್ಣಿನಲ್ಲಿ ಮಲಗಿಸಲು ಬಂದರೆ ಇದೇ ಮಚ್ಚಿನಿಂದ ನಿನ್ನ ನೆತ್ತಿಯ ಮೇಲೆ ಚುಚ್ಚಿ ಕಟ್ಟಿ ಬಿಟ್ಟನು ಮಗಳೇ. ಬಲು ಎತ್ತರ
साले तेरे को क्या मालूम है ये रोटी राजे खयामत ನೆತ್ತಿಯ ಮೇಲೆ ಚುಚ್ಚಲು ಬಂದರೆ ಈ ರೊಚ್ಚಗತ ಸರ್ಪ ನಿನ್ನನ್ನು ಕಚ್ಚದೆ ಬಿಡಲ ಮಗನೇ, ಕಚ್ಚದೆ ಬಿಡಲಾರೆ. ಜೋಕೆ ಜೋಕೆ ನನಗೆ ಜೋಕೆ ಎಂದು ಜೋಕರ್ ನಮ್ಮ ಕಡ ನಿಮ್ಮ ನಗರ ಸ್ವಲ್ಪದ ಗಂಟೆ ಉಳಿಸಬೇಕಾದ್ರೆ ನಾನು ಗಂಡನಂತೆ ಕನಿ ಬಿಚ್ಚಿ ಕುಕ್ಕಿಯಾಗಿ ಮುಚ್ಚಿಬಿಡುವ ಈ ರೈತನ ರಾಜ್ಯದಲ್ಲಿ. ಗರುಡ ಗರುಡನೆಂದು ಗರಿಬಿಚ್ಚಿ ಕುಕ್ಕಲು ಬಂದರೆ ರಚ್ಚಿಗತ್ತು ರಾವಣ ನಾನಾಗಿ ನನ್ನ ಮನಸ್ಸಿನಿಂದ ಜಟಾಯಿಯ ಪಕ್ಷಿಯನ್ನು ಕತ್ತರಿಸದಂತೆ ಕತ್ತರಿಸಿ ಹಾಕಿದರೆ ಕಳಿಸಿ ಬೀಳುವುದು ಮಗನೇ ನಿನ್ನ ದೇಹ. ಹೇ ನಂಜಗುಡು, ಹೇ ಸೌಕರ ಮಚ್ಚಿನಿಂದಾದರೆ ನಾನು ರಾಮನಾಗಿ ನಿನ್ನನ್ನು ಮರ್ದನ ಮಾಡಬೇಕಾಗುತ್ತೆ ಮಗನೇ. ಬಲು ಹುಷಾರ್. ವಿಕ್ರಮ, ರಾಮನಾಗಿ ನೀನು ಮಾತನ್ನ ಮಾಡಲು ಬಂದರೆ ನಾನು ರಾಕ್ಷಸನಾಗಿ ನಿನ್ನ ರಕ್ತ ಇರಲೇಬೇಕಾಗುತ್ತದೆ. ಎತ್ತರ ಮಗನೇ. ಯಪ್ಪ ತಮ್ಮ ವಿಕ್ರಮ, ತೋರಿಸ್ಬೇಡಪ್ಪ ನಿನ್ನ ಪವರ. ನೀ ಸತ್ರ ನಿನ್ನನ ಕೇಳೋರು ಯಾರು ತಮ್ಮ? ಯಾರ ಯಾಕೆ ಮಾಡ್ತೀಯಪ್ಪ ನಮ್ಮ ಜೋಡಿ ತಕರಾರ? ಹೇ ಅರ್ಥವಿಲ್ಲದೆ ವ್ಯರ್ಥ ಮಾತಾಡುತ್ತೀರಿ ಶೆಟ್ಟಿ. ಶ್ರೀಮಂತರ ಸಿಪ್ಪೆ ಉಗಿದು ಶ್ರೀಮಂತರ ಗಾಳಿ ತಿಂದು ಬದುಕು ಕೇಳಿ ಬದುಕೋಣ. ಬೇಕು ನನ್ನ ಅರ್ಥ. ವ್ಯರ್ಥ ಮಾತಾಡಲಿ ಕಾಲು ಕಿತ್ತರೆ ಸರಿ, ಇಲ್ಲದಿದ್ದರೆ ಹರಿಸುವೆ ನಿಮ್ಮೆಲ್ಲರ ರಕ್ತದ ಕಾಲುವೆ. ಏ ವಿಕ್ರ, ನಮ್ಮ ರಕ್ತದ ಕಾಲಿ ಹರಿಸಲು ನಿನ್ನಿದಲ್ಲ, ನಿಮ್ಮಪ್ಪ ಬಂದರೂ ಸಾಧ್ಯವಿಲ್ಲ. ಬಂದ ದಾರಿಗೆ ಸುಂಕಲೆಂದು ಸರಳ ಹೋದರೆ ಅಷ್ಟೇ ಸರಿ, ಇಲ್ಲದಿದ್ದರೆ ಇದೇ ನನ್ನ ಪಿಸ್ತೂಲಿನಿಂದ ನಿನ್ನನ್ನು ಸುಟ್ಟು ಸುಡುಗೋಡಿ ಕಟ್ಟಬೇಕಾಗುತ್ತದೆ ಮಗನೇ ಈ ನಿನ್ನ ಕೆಟ್ಟ ಶರೀರವನ್ನು. ಯಪ್ಪ ರಾಜ, ಈ ಹುಡುಗ ಸ್ವಲ್ಪ ಬೀರ್ಸಿಟ್ಟಂಗ ಕಾಣಕತ್ತಾನ. ಗಪ್ ಹೋಗು ನಡ್ರಿ ನಾವು ಮನೆ ಕಡೆ. ಹೋಗು ಕೂಡ ಹೋಗು. ನಿನಗೇನು ತಿಳಿಬೇಕು ಈ ರಣವಿಕ್ರಮ ಚತುರನ ತಾಟ? ನನ್ನಂತ ಸೂರ್ಯನಿಗೆ ನೀನು ಮೋಸದ ಬಲಿ ಬೀಸಿದರೆ ನಾಳೆ ನಿನ್ನ ತನಿಖೆಗೆ ನಾನು ಪ್ರೇಮದ ಬಲಿ ಬೀಸಲೇಬೇಕು.